ನಮಸ್ಕಾರ, ಮನೆಮದ್ದು ಸೀರೀಸ್ ಎಪಿಸೋಡ್ 2ಗೆ ಸ್ವಾಗತ. ಮೇಡಮ್, ನಂಗೆ ನೆಗಡಿ ಕೆಮ್ಮು ಬಂದೈತಿ. ಏನಾದ್ರು ಔಷಧ ನಿಮ್ಮ ಮನೆಗೆ ಹೋಗಿ ನಿಮ್ಮ ಅಮ್ಮಗ ಹತ್ರ ಶುಂಠಿ ಐತೆ ಅಂತ ಹೇಳು. ಶುಂಠಿ ತಗೊಂಡು 1 ಗ್ಲಾಸ್ ನೀರು ತಗೊಂತೇಳು. ಅದಕ್ಕೆ ಶುಂಠಿ ಹಾಕಿ 5 ನಿಮಿಷ ಕುದಿಸಿ ಅಂತೇಳು. ಕುದಿಸಾದ್ಮೇಲೆ ನೀರು ತಣ್ಣಗಾಗ್ತಾ ನೋಡು. ಅದಕ್ಕೆ ಜೇನುತುಪ್ಪ ಮತ್ತೆ ನಿಂಬೆಹಣ್ಣಿನ ರಸ ಇರ್ತದೆ ನೋಡು, ಅದನ್ನ ಹಿಂಡಿ ಕುಡಿ. ನೆಗಡಿ ಕೆಮ್ಮು ಕಡಿಮೆ ಆಗುತ್ತೆ. ಈಗಂತೂ ಯಾರನ್ನು ಕೇಳಿದ್ರು ಅಶ್ವಾಗ್ತಿಲ್ಲ ಅಂತಾರೆ. ಮನೆಯಲ್ಲಿ ಸಿಗೋ ಶುಂಠಿ ಮತ್ತೆ ಉಪ್ಪನ್ನ ಸೇವನೆ ಮಾಡೋದ್ರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತೆ. ನನಗೆ ಶುಂಠಿ ಉಪ್ಪು ತಿಂದ್ಮೇಲೆ ಹೊಟ್ಟೆ ಹಸಿವಾಗ್ತದೆ. ಈ ಶುಂಠಿ ಸೇವನೆ ಮಾಡೋದ್ರಿಂದ ವಾಂತಿ ಬಂದಂಗ ಆಗ್ತಿರ್ತಾರೋ ಆ ತೊಂದರೆ ಕೂಡ ನಿವಾರಣೆ ಆಗುತ್ತೆ. ಈಗಂತೂ ಅಲ್ಲೋವ್ ಅಂತ ಹೇಳ್ತಿರ್ತಾರೆ ಎಲ್ರು. ಅಲ್ಲೋದವ್ರು ಏನ್ ಮಾಡ್ಬೇಕಂದ್ರೆ ಇಷ್ಟೇ, ಮನ್ಯಾಗ ಶುಂಠಿ ಸಿಗುತ್ತೆ, ಆ ಶುಂಠಿನ ತಗೋಬೇಕು. ಅಲ್ಲೋವ್ ಆಗ್ತಿರುತ್ತೆ ನೋಡು, ಅದ್ರ ಸಮೀಪ ಜಾಗದೊಳಗಡೆ ಶುಂಠಿನ ಅಗಿಬೇಕು. ಅಗದು ತಿನ್ನೋದ್ರಿಂದ ಅಲ್ಲೋವು ಕಡಿಮೆ ಆಗುತ್ತೆ. ಈಗ ಎಲ್ರು ಮಂಡಿ ನೋವು ಅಂತ ಹೇಳ್ತಿರ್ತಾರೆ. ಅದನ್ನ ಯಾವ ರೀತಿ ನಿವಾರಣೆ ಮಾಡ್ಬೇಕಂದ್ರೆ, ಮನೆಯಲ್ಲಿ ಶುಂಠಿ ಸಿಗುತ್ತೆ, ಶುಂಠಿ ತಗೊಂಡು ಚಾ ಮಾಡ್ತಿರ್ತಾರೆ ನೋಡ್ರಿ, ಆ ಚಾದಾಗ ಶುಂಠಿನ ಹಾಕಿ ಸೇವನೆ ಮಾಡೋದ್ರಿಂದ ಮಂಡಿ ನೋವು ಕಡಿಮೆ ಆಗುತ್ತೆ. ಈಗ ಮನ್ಯಾಗ ನಿಮ್ಮ ಮಮ್ಮಿಗೆ ಹೇಳಕ್ಕೆ ಹೋಗಿ 1 ಕಪ್ ನೀರು ತಗೊಂತೇಳು. ಆ 1 ಕಪ್ ನೀರಿಗೆ ಶುಂಠಿ ಹಾಕಂತೇಳು. ಶುಂಠಿ ಹಾಕಿ 3 ರಿಂದ 4 ತುಳಸಿ ಎಲೆ ಸಿಗ್ತಾವಲ್ಲ, ತುಳಸಿ ಎಲೆ ಹಾಕ್ಬೇಕು. ಮನ್ಯಾಗ ಅರಿಶಿಣ ಸಿಗ್ತೈತೆ ನೋಡು, ಅರಿಶಿಣ ಮತ್ತೆ ಕರಿಮೆಣಸು ಹಾಕಿ 5-6 ನಿಮಿಷ ಕುದಿಸ್ಬೇಕು. ಕುದಿಸಿ ಅದನ್ನ ಸೋಸಿ ಆಮೇಲೆ ಕುಡಿಬೇಕು. ಅದರಿಂದ ನಿನಗೆ ಬರೀ ಆರಾಮ್ ತಪ್ಪಕತ್ತಿದಂತೆಲ್ಲ ಅದು ಕಡಿಮೆ ಆಗುತ್ತೆ. ಮುಂದೆ ನಿನಗ ಹುಷಾರಾಗಿರುತ್ತೆ, ಏನ್ ರೋಗ ಬರಂಗಿಲ್ಲ. ಅದಕ್ಕೆ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತಾರ. ಶುಂಠಿ ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ.